ಗುಡ್ ಮಾರ್ನಿಂಗ್ ಗಾಯ್ಸ್. ಸ್ವಾಗತ ನಮ್ಮ ಚಾನಲ್ಗೆ. ಎಲ್ಲ ಕಾಲೇಜ್ ಹೋಗೋಕ್ಕೆ ಒಂದೇ ಬಸ್ಸಲ್ಲಿ ಜಾಮ್ ಆಗಿ ಹತ್ಬಿಡ್ತಾರೆ. ಮೀನ್ಸ್ ಪ್ಯಾಕ್ ಆಗಿಬಿಡುತ್ತೆ ಬಸ್ಸೇ. ತುಂಬ ಜನ ಇರ್ತಾರೆ ಮತ್ತು ತುಂಬ ಜನ ಡೋರ್ ಹತ್ರನೂ ಹೇಳ್ತಾರೆ. ಅದು ಸೇಫ್ ಅಲ್ಲ, ಸೊ ರಿಸ್ಕ್ ತೊಗೊಬೇಡಿ. ಕಾಲೇಜಿಗೆ ಹೋಗೋದು ಇಂಪಾರ್ಟೆಂಟು, ಅದಕ್ಕಿಂತ ನಿಮ್ಮ ಲೈಫ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಕಾಲೇಜ್ ಕಡೆ ಹೋಗ್ತಿದ್ವಿ. ಜನ ನೋಡಲೇಬೋದು ನೀವು ಹೆಂಗೆ ನಿಂತವ್ರಂತ ನೋಡಿ. ಅಲ್ಲಿ ಮುಂದೆ ಬರ್ತಾನೆ ಇದ್ದಾರೆ. ಇದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕು. ಸ್ಟೂಡೆಂಟ್ಸ್ಗೋಸ್ಕರ ಬಸ್ ಸ್ವಲ್ಪ ಇನ್ಕ್ರೀಸ್ ಮಾಡಿ, ಅಷ್ಟೇ ನಮ್ಮ ವಿನಂತಿ. ಏನೋ ಅವ್ನು ಮಾಡ್ತಾನಂತೆ. ಸೊ ರಾಘವ್ ಹೊಸ ಬೈಕ್ ತೊಗೊಂಡ್ರಂತೆ. ಸೊ ಅದನ್ನ ನೋಡೋಕೆ ಅವ್ರ ಮನೆ ಹತ್ರ ಹೋಗ್ತಿದ್ವಿ. ನಾವು ಬರ್ತಿರುವಾಗ ಬೇಸ್ಮೆಂಟಲ್ಲಿ ಕರೆಂಟ್ ಇರಲಿಲ್ಲ. ಸೊ ಯಾರೋ ಕಾರ್ದು ಲೈಟ್ ಆನ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರು. ಅದೆಲ್ಲ ಗೋಸ್ಟ್ ಕಾರ್ ಅಂದ್ಕೊಂಡು ಸುಮ್ಮನೆ ರೇಗಿಸ್ಕೊಂಡು ಹೋಗ್ತಿದ್ವಿ. ಅದೇ ವಿಷಯ, ಇನ್ನೇನಿಲ್ಲ. ಮಾತ್ರ ಹೆಲ್ಮೆಟ್ ಇರಲಿಲ್ಲ. ಸೊ ಬೇರೆ ದಾರಿಯಿಂದ ಹೋಗ್ಬೇಕಾಗಿತ್ತು. ಅದು ತುಂಬ ಲಾಂಗ್ ರೂಟ್ ಆಗಿತ್ತು. ಹಂಗೋ ರಾಘವ್ ಮನೆಗೆ ತಲುಪೇ ಬಿಟ್ವಿ. ನಮ್ಮ ಶೆಟ್ಟಿ ನೋಡಿದ್ರೆ ಫುಲ್ಲು ಕೆಮ್ತಿದ್ರು. ಇದೇ ನಮ್ಮ ರಾಘವನ ಹೊಸ ಬೈಕ್. ಅವ್ರ ಅಪ್ಪ ಅವರಿಗೆ ಗಿಫ್ಟಾಗಿ ಕೊಡ್ಸಿದ್ರಂತೆ. ರಾಘವ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ತಿರ್ಗಾ ನಾವು ಕಾಲೇಜಿಗೆ ವಾಪಸ್ ಹೋದ್ವಿ. ನಾನು, ಅಮಿತ್ ಮತ್ತು ಮನು, ಭಾಸ್ಕರ್, ದಶ್ವಂತ, ನಮ್ಮ ಮಧುಸೂದನ್ ಸರ್ ಕರೆದ್ರು ಅಂತ ಒಂದು ಕ್ಲಾಸ್ದು PPT ಅಟೆಂಡ್ ಮಾಡೋಕ್ಕೆ ಹೋಗಿದ್ವಿ. ಬೇರೆ ಕ್ಲಾಸ್ ಅವರಿದ್ದು, ಅವ್ರು PPT ಪ್ರೆಸೆಂಟ್ ಮಾಡ್ತಿದ್ರು. ನಿಮಗೆಲ್ಲ ನಾಲೆಜ್ ಸಿಗುತ್ತೆ, ನಾಲೆಜ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ನಮ್ಮ ಸರ್ ಹೇಳಿದರು. ಸೊ ಅದಕ್ಕೆ ಹೋಗಿದ್ವಿ. PPT ಕೇಳಿಸ್ಕೊಂಡು ಕಾಲೇಜಿಂದ ಆಚೆ ಬರೋಕ್ಕೆ ಟೈಮ್ 5 ಗಂಟೆ ಆಯಿತು. ಅದು ತುಂಬ ಲೇಟ್ ಆಯಿತು. ನಂಗೆ ಮನೆಗೆ ಬೇರೆ ಬೇಗ ಹೋಗ್ಬೇಕಾಗಿತ್ತು. ಬಸ್ಸಲ್ಲಿ ಹೋದರೆ ಮಾತ್ರ ತುಂಬ ಲೇಟ್ ಆಗುತ್ತೆ. ಯಾಕಂದರೆ ಆಫೀಸಿಂದ ಮನೆಗೆ ತಿರ್ಗಾ ಬರೋರು ಅವರು ಬರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಥರ ತುಂಬ ಬೇರೆ ಯೂನಿವರ್ಸಿಟೀಸ್ ಕಾಲೇಜಸ್, ಆಚಾರ್ಯ, ಕೃಷ್ಣ ಮತ್ತು ಈ PU ಕಾಲೇಜಸ್ ಮತ್ತು ಸ್ಕೂಲ್ಸ್ ಅವರೆಲ್ಲ ವಾಪಸ್ ತಿರ್ಗಾ ಮನೆಗೆ ಹೋಗಬೇಕು. ಅವರು ಬರ್ತಾರೆ, ಗಾಡಿ ತೊಗೊಂಬರ್ತಾರೆ. ಸೊ ಅದಕ್ಕೂ ಟ್ರಾಫಿಕ್ ಆಗುತ್ತೆ. ಸೊ ನಮ್ಮ ದಶವಂತಾಗ ಥ್ಯಾಂಕ್ ಯು ಹೇಳ್ಬೇಕಂದ್ರೆ ಅವ್ರು PGಯಲ್ಲಿ ಇದ್ದಿದ್ದು, ನಂಗಂತ ಮಲ್ಲೇಶ್ವರಂ ತನಕ ಬಂದಿದ್ರು. ಥ್ಯಾಂಕ್ ಯು. ಹಂಗೆ ಮನೆಗೆ ಬಂದಿದ್ದ ತಕ್ಷಣ ಸ್ಯಾಂಗಿ ಟ್ಯಾಂಕಿಗೆ ಹೋದ್ವಿ. ನಿಮ್ಗೆ ಹೇಳಿದ್ದೆ ನಾನು ಬೇಗ ಬರಬೇಕಾಯ್ತು ಅಂತ. ಯಾಕಂದರೆ ನಮ್ಮ ಹಳೆ PUC ಫ್ರೆಂಡ್ಸ್ ಅಭಯ್, ಜಯಂತ್ ಮತ್ತು ವಿಶಾಲ್ ಸಾಗರ್ ಬಂದಿದ್ದರು. ವಿಶಾಲ್ ಸಾಗರೇ ಆವತ್ತು ಪೆಸೆಟ್ ಯೂನಿವರ್ಸಿಟಿದು ಫುಲ್ ಕ್ಯಾಂಪಸ್ ಟೂರ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು. ಥ್ಯಾಂಕ್ ಯು ಸಾಗರ್. ಹಂಗೆ ಸ್ಯಾಂಕಿ ಟ್ಯಾಂಕ್ನ ಫುಲ್ ರೌಂಡ್ ಕಂಪ್ಲೀಟ್ ಮಾಡಿದ್ವಿ. ಒಂದು ರೌಂಡ್ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಫುಲ್ ಚೆನ್ನಾಗಿ ನಡೆದಿದ್ದೀವಿ ಇವತ್ತು. ವ್ಯೂನ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ. ನೆಕ್ಸ್ಟ್ ಲೆವೆಲಾಗಿತ್ತು ವ್ಯೂ ಮಾತ್ರ. ಹಂಗೆ ನಮ್ಮ ಹಳೆ ಕಥೆಗಳನ್ನ ಮಾತಾಡ್ತಾ ನಾವು ಏನೇನು ಮಾಡಿದ್ವಿ ನಗ್ತಾ ಎಂಜಾಯ್ ಮಾಡ್ತಾ ಹಂಗೆ ಆಚೆ ಬಂದ್ವಿ ಸದಾಶಿವನಗರ್ ಗೇಟಿಂದ. ಇಷ್ಟೆಲ್ಲ ವಾಕ್ ಮಾಡಿದ್ದೀವಲ್ಲ, ಸೊ ಏನಾದ್ರು ತಿನ್ನೋದಂತ ಆಚೆ ಬಂದ್ವಿ. ಅಲ್ಲೇ ಪಕ್ಕದಲ್ಲಿ ಏನೋ ಇತ್ತು, ಸೊ ಅಲ್ಲೇ ಹೋದ್ವಿ. ಇವರು ಏನೋ ಆರ್ಡ್ರ್ ಮಾಡಿದ್ರು. ಇವರೇ ಸಾಗರ್ ಅಂತ ನಮ್ಮ ಚಳಿ ದೋಸ್ತು. ವೆಂಕಟೇಶ್ ಸಾಗರ್ ಫುಲ್ ಬ್ಯುಸಿಯಾಗಿದ್ದೀವಿ. ಇಷ್ಟು ದಿವಸ ಹೋಗಿದ್ರಿ ಕಾಲೇಜು ಏನು ಮಾಡೋಣ, ರಜೆ ಸಿಗಲ್ಲ. ಸೊ ಇವತ್ತೇ ಸಿಗಿದ್ದಾರೆ. ಏನು ಮಾಡ್ತೀರಾ ನೀವು? ಪೆಸೆಟು ಬಿಸಿಯಾತೆ ಚೆನ್ನಾಗಿ ಬಿದ್ದು ಅಲ್ಲಿ ಬಂದು ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಕಾಲು ಹೋಗಿ ಬರುತ್ತೆ. ಮೆಟ್ರೋ ಸ್ಟೇಷನ್ ನಿಮ್ಮ ಪೆಸೆಟ್ ಯೂನಿವರ್ಸಿಟಿ ಟೂರ್ ಇವರೇ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸಾಗರ್. ಮುಂದೆ ವ್ಲಾಗಲ್ಲಿ ಬರ್ತಾನೆ ಇರ್ತಾರೆ. ನೆಕ್ಸ್ಟ್ ಇಂಜಿನಿಯರಿಂಗ್ ಆಗಿದ ತಕ್ಷಣ ನಮ್ಮ ಪಾರ್ಟ್ನರ್ಸ್ ಇವರೇ. ನೆಕ್ಸ್ಟ್ ಇನ್ನೊಬ್ಬ ಪಾರ್ಟ್ನರ್ ಬರ್ತಾರೆ, ನೀರು ತಗೊಂಬರಕ್ಕೆ ಹೋಗೋರು. ಇವಾಗ ತುಂಬ ಕ್ಯಾಮ್ರಾ ಶೇಕ್ ಪರ್ಸನ್. ಫಸ್ಟ್ ಬಿಸಿ ಪಾಸ್ತಾ ಬಂತು, ನೆಕ್ಸ್ಟ್ ಫ್ರೆಂಚ್ ಫ್ರೈಸ್ ಬಂತು, ನೆಕ್ಸ್ಟ್ ಒಂದೊಂದು ಐಟಮ್ ಬಂತು. ಯೂಟ್ಯೂಬಲ್ಲಿ ಆರ್ಡರ್ ಮಾಡಿ ಅಂತ ಒಂದು ಬಾರ್ಬಿಕ್ಯೂ ಕಾರ್ನ್, ಒಂದು ಪಾಸ್ತಾ, ಒಂದು ಫ್ರೆಂಚ್ ಫ್ರೈಸ್ ಮತ್ತು ಒಂದು ಸ್ಯಾಂಡ್ವಿಚ್. ಎಲ್ಲ ಸೈಕಾಗಿತ್ತು, ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗೂ ಇತ್ತು. ಅದ್ರಲ್ಲಿ ಮಸ್ಟ್ ಫ್ರೈ ಡಿಶ್ ಅಂದರೆ ಬಾರ್ಬಿಕ್ಯೂ ಕಾರ್ನ್. ನೆಕ್ಸ್ಟ್ ಡೇ ನಮ್ಮ ರಾಘವ್ ಟೀಮ್ದು ಜಿಯೋ ಟ್ಯಾಗ್ ಫೋಟೋ ತೆಗಿಬೇಕಾಗಿತ್ತು. ಸೊ ಅದಕ್ಕೆ ಒಂದು ಕ್ಲಾಸ್ ರೂಮ್ಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ನಮ್ಮ ಅರ್ಜುನ್ ಮತ್ತು ಮನು ಕ್ಲೀನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರು ಅನಿಸುತ್ತೆ. ಫುಲ್ಲು ನಮ್ಮ ಮನು ಅಂತೂ ನೆಕ್ಸ್ಟ್ ಲೆವೆಲ್ ಫುಲ್ ಕ್ಲೀನಿಂಗ್ ಮಾಡ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ನೆಕ್ಸ್ಟ್ ಮಾಪ್ನ ಕೆಳಗಡೆ ಬೀಳ್ಸ್ಬಿಟ್ರು. ನೆಕ್ಸ್ಟ್ ಲೆವೆಲಾಗಿ ಆಟ ಆಡ್ತಿದ್ರು. ಮಾತ್ರ ಇಂಟೆನ್ಷನ್ ಮಾಡ್ತಾರಂತೆ ಮಾಪ್ ಕ್ಲೀನಿಂಗ್ದು. ಅಲ್ಲಿದ್ದ ಆಂಟಿ ಮನುಗೊಂದು ಕೆಲಸ ಕೊಟ್ಟರು. ನಾವು ಕ್ಲೀನ್ ಮಾಡ್ತಿರೋದನ್ನ ನೆಟ್ಟಿಗೆ ವೀಡಿಯೋ ಮಾಡಿ ಅಂತ. ನಮ್ಮ ಮನು ನೋಡಿದ್ರೆ 2 ಸೆಕೆಂಡಲ್ಲಿ ವೀಡಿಯೋ ಮಾಡ್ಬಿಟ್ಟು ಅವ್ರಿಗೆ ಮೊಬೈಲ್ ಕೊಟ್ಬಿಟ್ರು. ಅದೇನು ವೀಡಿಯೋ ಹಿಡಿದ್ರು ಅವ್ರಿಗೆ ಗೊತ್ತಾಗಬೇಕು.
ಸೊ ಕ್ಲೀನ್ನೆಸ್ ಮೇಂಟೈನ್ ಮಾಡೋದು ಕಾಲೇಜಿಗೆ ಗೊತ್ತಾಗಬೇಕಂತ ವೀಡಿಯೋ ಮಾಡ್ತಿದ್ರು. ಸೊ ಇದೇ BW ಪ್ರಾಜೆಕ್ಟು. ಫುಲ್ ನಮ್ಮ ಮ್ಯಾಮ್ ಫುಲ್ ವೆರಿಫೈ ಮಾಡ್ತಿದ್ರು ಈ ಪ್ರಾಜೆಕ್ಟ್ನ. ಗೈಸ್, ಈ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡಿರೋದು, ಅದು ಅವ್ರು ಮಾಡಿಲ್ಲ. ನಮ್ಮ ಕ್ಲಾಸಲ್ಲಿ ಯಾರೋ ಮಾಡಿರೋದು 600 ರೂಪಾಯಿ ಕೊಟ್ಬಿಟ್ಟು ಇದನ್ನ ಮಾಡ್ಸೋರು ಅಂಗಡಿಯಲ್ಲಿ. ಅದು ವಿಂಡ್ ಮಿಲ್. ಏನಂತೀರ ಸಿಟಿ ಇದ್ರ ಬಗ್ಗೆ? ವರ್ಕ್ ಆಗೈತೆ ನೋಡೊಂದ್ಸಲ. ಅಲ್ಲಿ ಲೈಟ್ ಬರ್ತಿದೆ ನೋಡಿ ಗೈಸ್, ಬರ್ತಿಲ್ವಾ? ಈ ಥರ ತಿರ್ಗಿಸ್ಬೇಕು. ಇದು ಇಂಜಿನಿಯರ್ ಮಾಡಿರೋ ಪ್ರಾಜೆಕ್ಟ್. 600 ರೂಪಾಯಿ ಕೊಟ್ಬಿಟ್ಟು ಲೈಟ್ ಬರ್ತಿದೆ ನೋಡಿ. 600 ರೂಪಾಯಿ. ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.